ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪ್ತಾ ಇದೆಯಾ ಮೇ ಕ್ರಾಂತಿ? ಅಂದರೆ ಇದು ಸೆಪ್ಟೆಂಬರಿಂದ ಅಂತಾದರೂ ನೀವು ಓದ್ಕೊಳ್ಬಹುದು, ಆಗಸ್ಟಿಂದ ಅಂತ ಬೇಕಾದರೂ ಓದ್ಕೊಳ್ಬಹುದು. ಈ ಕ್ರಾಂತಿ ಪಕ್ಕದಲ್ಲಿ ಕಳೆದ ವರ್ಷದ ಯಾವ ತಿಂಗಳನ್ನು ಬೇಕಾದರೂ ನೀವು ಆ್ಯಡ್ ಮಾಡಿಕೊಂಡು ಓದಬಹುದಾಗುತ್ತದೆ. ಆದರೆ ಈಗಿರ್ತಕ್ಕಂಥ ಪ್ರಶ್ನೆ, ಇಲ್ಲಿಯವರೆಗೆ 5 ರಾಜ್ಯಗಳ ಚುನಾವಣೆ ಅಂತ ಹೇಳಿ ಒಂದು ವಿಷಯ ಇತ್ತು. 5 ಸ್ಟೇಟ್ಸ್ ಎಲೆಕ್ಷನ್ ಮುಗಿದ ಮೇಲೆ ಏನೋ ಆಗುತ್ತೆ, ಅಲ್ಲಿವರೆಗೂ ನಾವು ಕಾಂಗ್ರೆಸ್ ಪಕ್ಷದ ಒಳಗಡೆ ಈ ಮಂತ್ರಿ ಹುದ್ದೆಗೆ, ಮುಖ್ಯಮಂತ್ರಿ ಹುದ್ದೆಗೆ ಕಿತ್ತಾಡಿಕೊಳ್ಳುವುದು ಬೇಡ ಅಂಥೇಳಿ ಒಂದು ಅಲಿಖಿತ ನಿಯಮದ ಪ್ರಕಾರವಾಗಿ ಇದೆಲ್ಲ ಹೋಗ್ತಾ ಇತ್ತು. ಆಯಿತು, 5 ರಾಜ್ಯದ ಎಲೆಕ್ಷನ್ ಆಯಿತು. ತಮಿಳುನಾಡಲ್ಲಿ ಕಾಂಗ್ರೆಸ್ ಒಂದು ಕಡೆ ಬಂದಿದೆ, ಇನ್ನೊಂದು ಕಡೆ ಚೆಕ್ ಮಾಡಿದ್ರೆ ಕೇರಳದಲ್ಲಿ ಕಾಂಗ್ರೆಸ್ ಬಂದಿದೆ, ತೆಲಂಗಾಣದಲ್ಲಿ ಆಲ್ರೆಡಿ ಇದೆ, ಕರ್ನಾಟಕದಲ್ಲೂ ಇದೆ. ಆದ ಕಾರಣದಿಂದಾಗಿ ಕಂಪ್ಯಾರಿಟಿವ್ಲಿ 5 ರಾಜ್ಯಗಳ ಚುನಾವಣೆಗೆ ಮುಂಚಿನ ಕಾಂಗ್ರೆಸ್ ಪಕ್ಷದ ಸ್ಥಿತಿಗತಿಗಳಿಗೂ ಈ ಚುನಾವಣೆ ರಿಸಲ್ಟ್ ಬಂದ ಮೇಲೆ ಸ್ಥಿತಿಗತಿಗಳಿಗೂ ಬಹಳಷ್ಟು ವ್ಯತ್ಯಾಸ ಇಲ್ಲಿ ಕಂಡು ಬರ್ತಾ ಇದೆ. ಈಗ ಇರ್ತಕ್ಕಂಥ ಪ್ರಶ್ನೆ ನೋಡಿ, ರಾಜ್ಯದಲ್ಲಿ 2 ಗುಂಪುಗಳು. ಇವರು ಸೂರ್ಯ ಮುಕುಂದರಾಜ್ ಬಂದಿದ್ದಾರಲ್ಲ, ಇವರು ಹೂ ಅಂದ್ರೂ 2 ಗುಂಪಿದೆ, ಇವರು ಇಲ್ಲ ಅಂದ್ರೂ 2 ಗುಂಪಿದೆ. ಸುಮ್ಮನೆ ರಾಜಕೀಯಕ್ಕೆ ನಾವೆಲ್ಲ ಪಕ್ಷನೇ ಒಂದು, ಕಾಂಗ್ರೆಸ್ಸೇ ಒಂದು ಹೇಳಬಹುದು. ಆ ಥರದ್ದು ಸ್ಪರ್ಧೆ ಇರಬಾರ್ದಾ? ಇರಬೇಕದು. ಆರೋಗ್ಯಕರ ಸ್ಪರ್ಧೆ. ಅದು ಬಿಜೆಪಿಲಿ ಇದ್ರೂ ಆರೋಗ್ಯಕರವೇ, JDS ಇದ್ರೂ ಆರೋಗ್ಯಕರವೇ. ನಾನೇನೋ ಆಗಬೇಕು, ಅಚೀವ್ ಮಾಡಬೇಕು, ನಾನೇನೋ ಒಂದಷ್ಟು ಕೆಲಸ ಮಾಡಬೇಕು ಅಂತ ಹೇಳಿ ಒಂದು ಬಣಕ್ಕೋ ಒಂದು ಗುಂಪಿಗೋ ನಾನು ಮಿನಿಸ್ಟರ್ ಆಗಬೇಕು ಅಂತ ಆಸೆ ಇರಬಾರ್ದು ಅಂತಿಲ್ಲ. ಆಸೆ ಇಲ್ಲದೆ ರಾಜಕಾರಣಕ್ಕೆ ಯಾರೋ ಬಂದಿಲ್ಲ. ಸೊ ಪ್ರಶ್ನೆ ಏನು ಅಂದರೆ, ಸಿದ್ದರಾಮಯ್ಯನವರ ಗುಂಪಿನ ಬಣದ ಶಾಸಕರ ಎದುರುಗಡೆ DK ಶಿವಕುಮಾರ್ ಅವರ ಬಣದ ಶಾಸಕರ ಸಂಖ್ಯೆ ತಕ್ಕಡಿಯಲ್ಲಿ ಹಾಕಿದಾಗ ತೂಗುಲಿಲ್ವಾ ಇದು ಸರಿಯಾಗಿ? DK ಶಿವಕುಮಾರ್ ಕಡೆ ತೂಗುಲಿಲ್ವಾ? ಈಗ ಮಿನಿಸ್ಟರ್ ಗಿರಿ ವಿಚಾರಕ್ಕೆ ಈಗ ಮೇಜರ್ ಆಗಿ ಬಲ ಬರ್ತಾ ಇದೆ. ಮುಖ್ಯಮಂತ್ರಿ ಗಿರಿಯ ವಿಚಾರ ಸ್ವಲ್ಪ ಡೌನ್ ಆಯ್ತದು. ಕಾಂಗ್ರೆಸ್ ಹೈಕಮಾಂಡ್ ಯಾವಾಗ ಸ್ಟ್ರಾಂಗ್ ಆಗುತ್ತೋ, ಎನಿ ಪಾರ್ಟಿ ಯಾವ ಪಕ್ಷದ ಹೈಕಮಾಂಡ್ ಸ್ಟ್ರಾಂಗ್ ಇರುತ್ತೋ ಆಗ ರಾಜ್ಯಗಳ ನಾಯಕರ ವಿಚಾರದಲ್ಲಿ ಅಷ್ಟೊಂದು ಅವರು ಗೇಮ್ ಮಾಡೋಕ್ಕಾಗಲ್ಲ. ಸ್ಟ್ರಾಂಗ್ ಇದೀವಿ ನಾವು ಹೇಳ್ದಂಗೆ ಕೇಳಿ ಅಂತಾರೆ. ಎಲ್ಲೂ ಸ್ಟ್ರಾಂಗ್ ಇಲ್ಲ, ಇರೋದೇ ಒಂದು ರಾಜ್ಯ, ಆದರೆ ಆ ರಾಜ್ಯದವ್ರು ಹೇಳ್ದಂಗೆ ಹೈಕಮಾಂಡ್ ಕೇಳಬೇಕಾಗತ್ತೆ. ಇದರ ಆಚೆಗೆ JDS ಕೂಡ ಒಂದು ಬಲವಾಗಿರ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕ್ತಾ ಇದೆ. ಅದು ಯಾವೆಲ್ಲ ನಾಯಕರು JDS ಇಂದ ಸಿಡಿದು ಹೋಗಿದ್ರೋ, ಆಚೆ ಬಂದಿದ್ರೋ, ಆ ನಂತರದಲ್ಲಿ ಅವರು ಮತ್ತೆ JDS ಬರೋಕ್ಕಾಗಲಿಲ್ವೋ, ಆ ಟೈಮಲ್ಲಿ JDS ಕೂಡ ಅಲಕ್ಷ್ಯ ವಹಿಸಿತ್ತೋ, ನಿರ್ಲಕ್ಷ್ಯ ಮಾಡಿತ್ತೋ, ಅಥವಾ JDS ಇಂದ ಅವರು ನಮ್ಗೆ ಆಗಲ್ಲ ಅಂತಾನೆ ವಾಪಸ್ ಬಂದಿದ್ರು, ಬೇರೆ ವಿಚಾರ. ಈಗ ಘರ್ ವಾಪಸಿಗೆ ಕುಮಾರಸ್ವಾಮಿ ಅವರು ಟ್ರೈ ಮಾಡ್ತಾ ಇದ್ದಾರೆ. ಯಾವಾಗ ವಿಜಯ್ ತಮಿಳುನಾಡಲ್ಲಿ ದೊಡ್ಡ ಮಾರ್ಕ್ ಮಾಡಿದ ಮೇಲೆ ಯಾಕೆ ಕರ್ನಾಟಕದಲ್ಲಿ ಆಗಬಾರ್ದು? ಸುಮ್ಮನೆ JDS ಈ ಬಾರಿ ನಮ್ಮದು 70ರಿಂದ 75 ಗುರಿ ಇದೆ ಅಂತೇಳಿ JDS ಮಾತನಾಡಲ್ಲ. ಅಂಥ ಪ್ರಯತ್ನ ಬಲವಾಗಿದ್ದೇ ಆದರೆ ಶಾಸಕರುಗಳು ರಫ್ತಾಗುವುದು ಯಾವ ಪಾರ್ಟಿಯಿಂದ? JDSಗೆ. ಕಾಂಗ್ರೆಸ್ಸಿಂದ ರಫ್ತಾಗ್ತಾ ಇದ್ದಾರಾ, ಇಲ್ಲ BJPಯಿಂದ ರಫ್ತಾಗ್ತಾರಾ? ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಮಹೇಶ್ ಗೌಡ್ರು ಇದ್ದಾರೆ, JDSನ ವಕ್ತಾರರು. ಸ್ವಾಗತ ಮಹೇಶ್ ಗೌಡ್ರೆ ತಮ್ಮ ಡಿಬೇಟ್ಗೆ. ಇನ್ನು ಸೂರ್ಯ ಮುಕುಂದರಾಜ್ ಅವರಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ಸೂರ್ಯ ತಮಗೆ ಒಂದು ಡಿಬೇಟ್ಗೆ. ಇಷ್ಟೆಲ್ಲ ನಮ್ಮನ್ನ CK ಮಹೇಂದ್ರ ಅವರು ಜಾಯ್ನ್ ಆಗ್ತಾರೆ, ಮೈಸೂರಿಂದ ಪತ್ರಕರ್ತರು ನಮ್ಮ ಜಾಯ್ನ್ ಆಗುವವರಿದ್ದಾರೆ, ಅವರು ನಾನು ಸ್ವಾಗತ ಹೇಳಿರ್ತೀನಿ. ಈಗ ನಾನು ಮೊದಲನೇ ಪ್ರಶ್ನೆ ಸೂರ್ಯ ಅವ್ರು ಕೇಳ್ಬಿಡ್ತೀನಿ. ಸೂರ್ಯ, ಈಗ ಮುಖ್ಯಮಂತ್ರಿ ಪಟ್ಟ ಹಾಗೆ ಹೇಗೆ ಅಂತ ಹೇಳ್ತಾ ಇದ್ರಲ್ಲ, ಅದರದ್ದು ಬಿಸಿ ಕರಗ್ತಾ ಏನಿದ್ರು 2028ಕ್ಕೆ ಅಂತ ಹೇಳ್ತಾ ಇದ್ದಾರೆ. SIR ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಅಂತ ಹೇಳಿದ್ರೆ ಈ ಚುನಾವಣೆ 2029ಕ್ಕೂ ಹೋಗಬಹುದು, ಸ್ವಲ್ಪ ವಿಳಂಬ ಆಯಿತು ಅಂದರೆ ಹೋಗಬಹುದು ಅಂತ ಹೇಳ್ತಾ ಇದ್ದಾರಲ್ಲ, ಅದರದ್ದು ಬಿಸಿ ಕರಗ್ತಾ DK ಶಿವಕುಮಾರ್ ಅವರು ಇನ್ನೇನಿದ್ರು ಮುಖ್ಯಮಂತ್ರಿ ಪಟ್ಟದ ಆಸೆ ಇಟ್ಕೊಳ್ಳುವುದಾದರೆ ಈ ಟರ್ಮಲ್ಲಿಲ್ಲ, ಮುಂದಿನ ಟರ್ಮಿಗೆ ಅಂತ ಏನಾದರೂ ಆಗಿದೆಯಾ ನಿಮ್ಮ ಪಾರ್ಟಿಲಿ ಅಂತ? ಈ ಥರದ್ದು ಯಾವುದೇ ಚರ್ಚೆ ನಮ್ಮ ಪಕ್ಷದ ಒಳಗಡೆ ಆಗಿಲ್ಲ. ನಿಮ್ಗೆಲ್ಲ ಮಾಹಿತಿ ತಾವೆಲ್ಲ ಏನು ಮಾಧ್ಯಮದಲ್ಲಿ ನೋಡ್ತಾ ಇರ್ತೀರಿ, ಸೊ ಅದ್ರ ಮೇಲೆ ಈ ತರ ಚರ್ಚೆಗಳು ಮಾಡಬೇಕು ಹೊರತು ಪಕ್ಷದ ಆಂತರಿಕವಾಗಿ ಏನು ಹೈಕಮಾಂಡ್ ತೀರ್ಮಾನ ತಗೊಂಡಿದೆ. ಈ ಕಳೆದ ತಿಂಗಳು ನೀವು ನೋಡಿರ್ತೀರಿ, DK ಶಿವಕುಮಾರ್ ಆಸ್ಪಿರೆಂಟ್ ಅಲ್ಲಲ್ಲ, ಈ ತರ ಅವಾಗ ಆದ್ಮೇಲೆ ಆಗುತ್ತಾ ಇಲ್ಲ ಏನಾಯ್ತು ಅಂದ್ರೆ ಈ ಚುನಾವಣೆ ಆ ಚುನಾವಣೆವರೆಗೂ ಈ ಚರ್ಚೆ ನಡೆದಿದ್ದು ನಿಜ ತಾನೆ? ಡೆಲ್ಲಿಗೆ ಹೋಗಿದ್ದು, ಇಲ್ಲಿ ಮೈಸೂರಲ್ಲಿ ಏರ್ಪೋರ್ಟ್ ಅಲ್ಲಿ ಮೀಟ್ ಮಾಡಿದ್ದು, ಡೆಲ್ಲಿಗೆ ಬನ್ನಿ ಅಂತ ಹೇಳಿದ್ದು, ಎಲ್ಲ ಆದ್ಮೇಲೆ 5 ರಾಜ್ಯಗಳ ಚುನಾವಣೆ ಆದ್ಮೇಲೆ ಆ ಬಿಸಿ ಕಾಣಿಸ್ತಾ ಇಲ್ಲ. DK ಶಿವಕುಮಾರ್ ಕಡೆಯವರಲ್ಲೋ ಅವರಲ್ಲೋ ಮುಖ್ಯಮಂತ್ರಿ ಆಗ್ಲೇಬೇಕು ನಾವು. ಏನಾಗುತ್ತೆ ಅಂದ್ರೆ, ಈಗ ಬಿಜೆಪಿ ಪಕ್ಷ ಬೇರೆ ಬೇರೆ ರಾಜ್ಯದಲ್ಲಿ ಮೈತ್ರಿಕೂಟದಲ್ಲಿ ಸರ್ಕಾರ ಮಾಡ್ಕೊಂಡು, ಇದರಿಂದ ಬಿಹಾರಲ್ಲಿ ನಿತೀಶ್ ಕುಮಾರ್ ಕೆಳಗಡೆ ಇಳಿದ್ರು. ಯಾರು ಊಹೆನೇ ಮಾಡಿರ್ಲಿಲ್ಲ ನಿತೀಶ್ ಕುಮಾರ್ನ ಕೆಳಗಡೆ ಇಳಿಸ್ತಾರೆ ಅಂತ. ಅವ್ರ ಮಗನ್ನ ಆರೋಗ್ಯ ಸಚಿವರನ್ನ ಮಾಡಿದ್ದಾರೆ. ಈಗ ಅಲ್ಲಿ ಚರ್ಚೆ ಆಗ್ಬೇಕಲ್ಲ, ನಿತೀಶ್ ಕುಮಾರ್ ನಂತರ ಯಾರಾಗ್ತಾರೆ, ದಿನ ಚರ್ಚೆನೇ ಆಗಲ್ಲ. ಮಹಾರಾಷ್ಟ್ರದಲ್ಲಿ 3 ಪಾರ್ಟಿ ಜೊತೆಗೆ ಬಿಜೆಪಿ ಮೈತ್ರಿಕೂಟದಲ್ಲಿದೆ, ಅಲ್ಲಿ ಚರ್ಚೆನೇ ಆಗಲ್ಲ. ಬಟ್ ಇಲ್ಲಿ ಯಾವುದೇ ನಮ್ಮ ಮೈತ್ರಿಕೂಟ ಇಲ್ಲ.
ಸರ್ಕಾರ ರಚನೆ ಆದಾಗಿಂದನೂ ಕೂಡ ದಿನನಿತ್ಯ ನಡೀತಾ ಇರುವಂತದ್ದು ಇದೇ ಚರ್ಚೆ. ಈಗ ನಾವು ಆರಂಭದಲ್ಲಿ ಬಿಹಾರದಲ್ಲಿ ಈ ಕುಣಿಗಲ್ ಅಂತ ಒಂದು ವಿಧಾನಸಭಾ ಕ್ಷೇತ್ರ ಇಲ್ಲ, ರಾಮನಗರ ಅಂತ ವಿಧಾನಸಭಾ ಕ್ಷೇತ್ರ ಇಲ್ಲ ಬಿಹಾರದಲ್ಲಿ. ಆದ್ರೆ ಡಿ.ಕೆ. ಸುರೇಶ್ ಅಂತ ಬಿಹಾರದಲ್ಲಿ ಇಲ್ಲ. ನಾವು ಯಾಕೆ ಚರ್ಚೆ ಮಾಡ್ತಿದೀವಿ ಇಲ್ಲಿ ಅಂದ್ರೆ ಇಲ್ಲಿ ಕುಣಿಗಲ್ಲೋ, ರಾಮನಗರನೋ, ತುಮಕೂರು ಒಂದಷ್ಟು ಜನ, ಭಾಗನೋ, ಮೈಸೂರು ಕಡೆ ಒಂದಷ್ಟು ಜನ, ಇವರೆಲ್ಲ ಡಿ.ಕೆ.ಶಿ ನೆಕ್ಸ್ಟ್ CM ಆಗ್ತಾರೆ ನೋಡ್ರಿ, ಅವ್ರ ಬರ್ತ್ಡೇ ದಿನಾನೇ ಆಗ್ತಾರೆ. ಗುಡ್ ನ್ಯೂಸ್ ಇದೆ, 20 ತಾರೀಕು ಸರ್ಕಾರಕ್ಕೆ 3 ವರ್ಷ ತುಂಬುತ್ತೆ, ಯಾವತ್ತಾಗ್ತದೆ ನೋಡಿ ಅಂತ ಮಾತಾಡೋದು. ನಾನು ಮಾತಾಡ್ಬೇಕಲ್ವಾ ಸೂರ್ಯ? ನಿಮ್ ಪಾರ್ಟಿ ಕುಣಿಗಲ್ ಬಿಹಾರದಲ್ಲಿ ಇಲ್ಲ, ಕುಣಿಗಲ್ ಅಂತ ಇಲ್ಲ, ರಾಮನಗರ ಅಂತ ಇಲ್ಲ, ಅಲ್ಲಿ ಅದಕ್ಕೆ ಹೇಳ್ತಾ ಇದ್ದಾರೆ. ಮೈಕ್ ಹಿಡಿದು ಪ್ರಶ್ನೆ ಕೇಳಿದಾಗ ಅವ್ರು ಉತ್ತರ ಕೊಡ್ತಾರೆ. ಇದಾಗ್ತಾ ಇದೆ. ಈಗ ನಾನು ಪ್ರಶ್ನೆ ಕೇಳಿದ್ರೆ ನಾನು ಅದಕ್ಕೆ ಪ್ರತಿಕ್ರಿಯೆ ಕೊಡ್ಲೇಬೇಕಲ್ಲ. ನಾನು ಪ್ರತಿಕ್ರಿಯೆ ಕೊಟ್ಟಿದ ತಕ್ಷಣನೇ ಈ ತರ ಆಗ್ತಾ ಇದೆ, ಸೂರ್ಯ ಹಿಂಗ್ ಹೇಳ್ಬಿಟ್ರು, ಕಾಂಗ್ರೆಸ್ ಹೋಗ್ತಾರೆ, ಹಿಂಗ್ ಹೇಳಿದ್ರು, ಹಿಂಗ್ ನಡೀತಾ ಇದೆ ಅಂತ ಅದನ್ನ ಇದ್ ಮಾಡಕ್ಕೆ, ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಮಾಡಕ್ಕಲ್ಲ. ನೀವು ಪ್ರಶ್ನೆ ಕೇಳಿದಿರಾ, ಅದಕ್ಕೆ ಉತ್ತರ ಕೊಡ್ತಾರೆ ಎಲ್ಲರೂ ಶಾಸಕರು. ಆಮೇಲೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಸ್ಪಿರೆಂಟ್ ಅಲ್ಲ ಅಂತ ನಾನು ಹೇಳಲ್ಲ. ತಮ್ಮ 2023 ಚುನಾವಣೆಯಿಂದನೂ ಅದು ಪಕ್ಷದ ಚರ್ಚೆನಲ್ಲಿದೆ. ಪಕ್ಷದ ಅಧ್ಯಕ್ಷರಾಗಿರುವಂತವ್ರು ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ತಾರೆ ಅನ್ನೋದು ಇತ್ತು. ಮತ್ತೆ ವಿರೋಧ ಪಕ್ಷದ ನಾಯಕರಾಗಿದ್ರು, ಇಬ್ರು ಜೊತೆನಲ್ಲೇ ಹೋದ್ರು. ಜೊತೆನಲ್ಲೇ ಹೋಗಿ 136 ಸೀಟ್ ತಗೊಂಬರೋದಕ್ಕೆ ಎಲ್ಲಾ ನಾಯಕರುಗಳು ಶ್ರಮನೂ ಇದೆ. ಕಡೆ ತಿಂಗಳು ಅಂದ್ರೆ ಲಾಸ್ಟ್ ಮಂತ್ 25 ಜನ ಹಿರಿಯ ಶಾಸಕರುಗಳು ನಮ್ಮನ್ನ ಮಂತ್ರಿ ಮಾಡಿ ಅಂತಾನು ಹೋಗಿದ್ರು. ಸೊ ಈ ತರದ್ದು ತಾವು ಆರಂಭದಲ್ಲೇ ಹೇಳ್ದಂಗೆ ಈ ತರದ್ದು ಎಲ್ಲಾ ಪಕ್ಷಗಳಲ್ಲೂ ಸಾಮಾನ್ಯವಾಗಿರುತ್ತೆ. ಸಿದ್ದರಾಮಯ್ಯನವ್ರ ಕಡೆಯವ್ರಿಗೆ ಜಾಸ್ತಿ ಮಿನಿಸ್ಟರ್ಗಿರಿ ಉಳಿಸ್ಕೊಳ್ಬೇಕು ಅಥವಾ ಮಂತ್ರಿಗಿರಿ ಕೊಡಿಸ್ಬೇಕು ಅಂತ ಹೇಳಿ ಒಂದು ಪ್ರಯತ್ನ ಆ ಕಡೆ ಇದ್ದು, ಡಿ.ಕೆ. ಶಿವಕುಮಾರ್ ಅವ್ರು ನಂಬ್ಕೊಂಡಿರೋರಿಗೆ ಅವರು ಕೂಡ ಕೊಡಿಸ್ಬೇಕು ಅಂತ ಹೇಳಿ ಆ ಚಾಲೆಂಜ್ ಇದೆ ನಿಮ್ಮ ಪಾರ್ಟಿನಲ್ಲಿ. ಚಾಲೆಂಜಸ್ ಏನಿಲ್ಲ, ಪಕ್ಷದ ಇದರಲ್ಲಿ ಆರಂಭದಲ್ಲೇ ಒಂದು ಸೂಚನೆ ಕೊಟ್ಟಿದ್ರು ಅಂತ ನಾವು ಕೇಳಿದ್ವಿ. ಏನಂದ್ರೆ ರೀಶಫಲ್ ಆಗುತ್ತೆ, ಕೆಲವರು ತ್ಯಾಗ ಮಾಡ. ಕೃಷ್ಣ ಬೈರೇಗೌಡರು ಕೂಡ ಆ ತರದ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು, ತಮ್ಗೆ ನೆನಪಿರ್ಬೋದು. ಸೊ ಪಕ್ಷ ಹೇಳಿದ್ರೆ ನಾನು ಕೆಳಗಡೆ ಇಳಿತೀನಿ ಅಂತ. ಸೊ ಇಲ್ಲಿ ಅಧಿಕಾರ ಶಾಶ್ವತ ಅಲ್ಲ. ತುಂಬಾ ಜನ ಹೊಸಬ್ರು ಕೂಡ ಗೆದ್ದಿದ್ದಾರೆ. ಈಗ ಹೊಸ ಶಾಸಕರುಗಳು ಕೂಡ ಹೇಳ್ತಾ ಇದಾರೆ ನಮಗೂ ಮಂತ್ರಿ ಮಾಡಿ ಅಂತ. ಸೊ ಅವರು ಕೇಳ್ತಾ ಇದಾರೆ. ಸೊ ಆ ತರದ್ದು ಈಗ ಮಡಿಕೇರಿನಲ್ಲಿ ನೋಡಿ ಹೊಸದಾಗಿ ಗೆದ್ದಿರೋರು, ಬಟ್ ಮಡಿಕೇರಿಗೆ ಪ್ರಾತಿನಿಧ್ಯ ಕೊಟ್ಟಿಲ್ಲ. ಸೊ ಅವ್ರು ಕೊಡಿ ಅಂತ ಕೇಳ್ಬೋದು. ಸೊ ಬೇರೆ ಬೇರೆ ಕಡೆ ಆ ತರದ್ದೊಂದು ಇರುತ್ತೆ. ಸೊ ಪ್ರಾತಿನಿಧ್ಯ ಕೊಡಿ, ರೀಜನಲ್ ಬ್ಯಾಲೆನ್ಸ್ ಮಾಡುವಂತದ್ದು, ಮತ್ತೆ ಯಾವ್ಯಾವ ಯಾವ ಮಂತ್ರಿಗಿಂತ ಕಡಿಮೆ ಇಲ್ಲ ಬಿಡ್ರಿ, ಯಾಕೆ ನೀವು ಸುಮ್ಮನೆ ಸೂರ್ಯ? ಕನ್ನಡ ಮಂತ್ರಿಗಿಂತ ಕಡಿಮೆ ಇದಾರೆ ಅವರು? ಅಲ್ಲ, ಮಂತ್ರಿಗಿಂತ ಕ್ಯಾಬಿನೆಟ್ ಸ್ಟೇಟ್ ಕೊಟ್ಟಿರ್ಬೋದು. ಮತ್ತೆ ಮಡಿಕೆ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದನ್ನ ಕನ್ನಡ ಯಾರಿಗೇನು ಕಡಿಮೆ ಇಲ್ವಲ್ಲ? ಅಲ್ಲ, ಯಾರಿಗೇನು ಕಳ್ಸು ಎಕ್ಸಾಂಪಲ್ ಕೊಟ್ಟಿದ್ದ ಅಷ್ಟೇ. ಸೊ ಅವ್ರು ಕೇಳ್ತಾರೆ, ಯಾಕಂದ್ರೆ ಮುಂಚೆ ಮಡಿಕೇರಿ ಇತ್ತಲ್ಲ, ಅಲ್ಲೇ ಪ್ರತ್ಯೇಕವಾದ ಮುಖ್ಯಮಂತ್ರಿನೇ ಇರ್ತಾ ಇದ್ರು. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆದ್ಮೇಲೆ ಮಡಿಕೇರಿದು ನಮ್ಮ ಇದಕ್ಕೆ ಸೇರ್ಕೊಂಡಿರುವಂತದ್ದು. ಸೊ ಈ ತರ ಮುಖ್ಯಮಂತ್ರಿ ಮಾಡ್ಬೇಡ ಹಂಗೆ